ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 13 ವರಾಹವತಾರ. ಇದರಿಂದ ಇವತ್ತು 9ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 9. ಬ್ರಹ್ಮೋವಾಚ ಪೀತಸ್ತುಭ್ಯಮಹಂ ತಾತ ಸ್ವಸ್ತಿ ಸ್ತಾದ್ವಾಂ ಕ್ಷಿತೀಶ್ವರ ಯನ್ನಿರ್ವ್ಯಲೀಕೇನ ಹೃದಾ ಶಾಧಿ ಮೇತ್ಯಾತ್ಮನಾರ್ಪಿತಂ. ಅನುವಾದ. ಬ್ರಹ್ಮದೇವರು ಹೇಳಿದರು, ನನ್ನ ಪ್ರಿಯ ಪುತ್ರನೇ, ಎಲೈ ಜಗತ್ಪತಿಯೇ, ನಾನು ನಿನ್ನಿಂದ ಸಂತುಷ್ಟನಾಗಿದ್ದೇನೆ. ನಿನಗೂ ನಿನ್ನ ಪತ್ನಿಗೂ ನನ್ನ ಸಕಲ ಆಶೀರ್ವಾದಗಳು. ನೀನು ನನ್ನಿಂದ ಉಪದೇಶ ಪಡೆಯಲು ನಿಸ್ಸಂಕೋಚವಾಗಿ ಹೃತ್ಪೂರ್ವಕವಾಗಿ ನನಗೆ ಶರಣಾಗತನಾಗಿರುವೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮನು ಕೇಳ್ಕೊಳ್ತಾನೆ, ನಮ್ಮ ಸಾಮರ್ಥ್ಯದ ಮಿತಿಯಲ್ಲಿ ನಾವು ಮಾಡೋದಕ್ಕಾಗುವಂಥ ಕರ್ತವ್ಯಗಳು ಏನಿದೆಯೋ ಅದನ್ನು ದಯವಿಟ್ಟು ನನಗೆ ಮಾರ್ಗದರ್ಶನವನ್ನು ಮಾಡು. ಅದರಿಂದ ನಾವು ಇಹದಲ್ಲಿ ಕೀರ್ತಿಯನ್ನು ಮತ್ತು ಪರಲೋಕದಲ್ಲಿ ಸದ್ಗತಿಗಳನ್ನು ಹೊಂದಬಹುದು ಅಂತಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಈಗ ಈ ಒಂದು ಶ್ಲೋಕದಲ್ಲಿ ಬ್ರಹ್ಮ ಉತ್ತರ ಕೊಡ್ತಾನೆ. ಬ್ರಹ್ಮ ಹೇಳ್ತಾನೆ, ನನ್ನ ಪ್ರೀತಿಯ ಪುತ್ರನೇ, ಎಲೆ ಜಗತ್ಪತಿಯ. ನೋಡಿ, ಈ ಜಗತ್ತಿಗೆ ಪತಿ ಯಾರು ಅಂತಂದರೆ ಅವನು ಮನು, ಸ್ವಯಂಭುವ ಮನು. ನಾನು ನಿನ್ನಿಂದ ಸಂತುಷ್ಟನಾಗಿದ್ದೀನಿ. ನೀನು ಹೇಳುವಂಥ ಮಾತುಗಳಿಂದ ನನಗೆ ತುಂಬಾ ಸಂತುಷ್ಟತೆ ಇದೆ. ಅಂದರೆ ತಂದೆಗೆ ಏನು ಸೇವೆ ಮಾಡಲಿ ಅಂತ ಕೇಳ್ತಾ ಇದ್ದಾನಲ್ಲ, ಅದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ನಿನಗೂ ನಿನ್ನ ಪತ್ನಿಗೂ ಕೂಡ ಎಲ್ಲ ಆಶೀರ್ವಾದಗಳು ಸಿಗಲಿ. ನೀನು ನನ್ನಿಂದ ಉಪದೇಶ ಪಡ್ಕೊಳ್ಳೋದಕ್ಕೆ ನಿಸ್ಸಂಕೋಚವಾಗಿ ಹೃತ್ಪೂರ್ವಕವಾಗಿ ನನಗೆ ಶರಣಾಗತನಾಗಿದೆಯಾ. ಅಂದರೆ ನಿನಗೆ ನನ್ನಲ್ಲಿ ಯಾವುದೇ ಸಂಕೋಚ ಇಲ್ಲ, ಮತ್ತು ಡೌಟ್ ಇಲ್ಲ, ಮತ್ತು ನೀನು ಮನಸ್ಫೂರ್ತಿಯಾಗಿ ನನಗೆ ಶರಣಾಗತಿಯಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದೆಯಾ ಅಂತಂದ್ಬಿಟ್ಟು ಬ್ರಹ್ಮ ಹೇಳ್ತಾನೆ. ಈ ವಿಷಯದ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ತಂದೆ ಮತ್ತು ಮಗನ ನಡುವಣ ಬಾಂಧವ್ಯ ಎಂದೂ ಮಹೋನ್ನತವಾದದ್ದು. ಸ್ವಾಭಾವಿಕವಾಗಿಯೇ ತಂದೆಯು ಮಗನೊಂದಿಗೆ ಸೌಹಾರ್ದದಿಂದ ಇರುತ್ತಾನೆ. ಮಗನು ಜೀವನದಲ್ಲಿ ಅಭ್ಯುದಯ ಹೊಂದುವಂತೆ ಅವನಿಗೆ ಸಹಾಯ ಮಾಡಲು ತಂದೆಯು ಸದಾ ಸಿದ್ಧನಿರುತ್ತಾನೆ. ತಂದೆಯ ಸೌಹಾರ್ದ ಸದ್ಭಾವನೆಗಳಿದ್ದರೂ ಮಗ ತನ್ನ ವ್ಯಕ್ತಿ ಸ್ವಾತಂತ್ರ್ಯದ ದುರುಪಯೋಗದಿಂದಾಗಿ ಕೆಲವೊಮ್ಮೆ ದಾರಿ ತಪ್ಪುವುದುಂಟು. ಪ್ರತಿ ಜೀವಿಗೂ ಅವನು ಎಷ್ಟೇ ದೊಡ್ಡವನಿರಲಿ ಸಣ್ಣವನಿರಲಿ ಆಯ್ಕೆಯ ಸ್ವಾತಂತ್ರ್ಯವಿರುತ್ತದೆ. ಅಂದರೆ ಇಲ್ಲಿ ತಂದೆ ಮಗನ ಬಾಂಧವ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಾಭಾವಿಕವಾಗಿ ನಾವು ನೋಡ್ತೀವಿ ನಮ್ಮ ನಿಜ ಜೀವನದಲ್ಲಿ ತಂದೆ ಮಗನ ಜೊತೆ ತುಂಬಾ ಪ್ರೀತಿಯಿಂದ ಇರ್ತಾನೆ. ಆಮೇಲೆ ತುಂಬ ಒಬ್ಬ ಸ್ನೇಹಿತನಾಗಿರ್ತಾನೆ. ಮಗ ಜೀವನದಲ್ಲಿ ಮುಂದೆ ಬರಬೇಕಪ್ಪ, ಅವನು ಎತ್ತರವಾಗಿ ಬೆಳಿಬೇಕು ಅನ್ನುವಂಥ ಆಸೆಯಿಂದ ಅವನು ಮಗನಿಗೆ ಏನೆಲ್ಲ ಬೇಕೋ ಸಪೋರ್ಟ್ ಮಾಡ್ತಾನೆ, ಸಹಾಯ ಮಾಡ್ತಾನೆ. ಸದಾ ಅವನು ಸಿದ್ಧನಾಗಿರ್ತಾನೆ ಏನು ಸಹಾಯ ಮಾಡೋದಕ್ಕೂ ಕೂಡ. ತಂದೆಯ ಸೌಹಾರ್ದ ಸದ್ಭಾವನೆ ಏನಿದ್ರೂ ಕೂಡ ಮಗ ತನ್ನ ವ್ಯಕ್ತಿ ಸ್ವಾತಂತ್ರ್ಯದ, ಅಂದರೆ ಅವನಿಗೆ ತನ್ನದೇ ಆದಂಥ ಒಂದು ಸ್ವಾತಂತ್ರ್ಯ ಅಂತ ಇರುತ್ತಲ್ಲ, ಅದನ್ನು ದುರುಪಯೋಗ ಪಡಿಸ್ಕೊಂಡು ಅವನು ದಾರಿ ತಪ್ಪೋದು ಉಂಟು ಅಲ್ವಾ. ಯಾಕೆ ಅಂತಂದರೆ ಪ್ರತಿ ಜೀವಿಗೂ ಕೂಡ ಅವನು ದೊಡ್ಡವನಾಗಿರಲಿ ಚಿಕ್ಕವನಾಗಿರಲಿ ಎಂಥವನೇ ಆಗಿರಲಿ ಅವನಿಗೆ ಆಯ್ಕೆಯ ಸ್ವಾತಂತ್ರ್ಯ ಇರುತ್ತೆ. ನಾನು ಒಳ್ಳೆ ದಾರಿಯಲ್ಲಿ ನಡಿಬೇಕಾ ಕೆಟ್ಟ ದಾರಿಯಲ್ಲಿ ನಡಿಬೇಕಾ ಅವನ ಆಯ್ಕೆ ಅದು. ತಂದೆ ಎಷ್ಟೇ ಅವನಿಗೆ ಬುದ್ಧಿವಾದ ಹೇಳಿ ಅವನ ಜೊತೆ ಎಷ್ಟೇ ಚೆನ್ನಾಗಿದ್ರೂ ನಾನು ಏನು ಸಹಾಯ ಮಾಡ್ತೀನಿ ಅಂದರೂ ಕೂಡ ಆ ವ್ಯಕ್ತಿಗೆ ತನ್ನದೇ ಆದಂಥ ಒಂದು ಗುಣ ಇರುತ್ತೆ, ಸ್ವಭಾವ ಇರುತ್ತೆ, ಆಯ್ಕೆ ಮಾಡುವಂಥ ಒಂದು ಸ್ವಾತಂತ್ರ್ಯನೂ ಇರುತ್ತೆ. ಮಗನು ಬೇಷರತ್ತಾಗಿ ತಂದೆಯಿಂದ ಮಾರ್ಗದರ್ಶನ ಪಡೆಯಲು ಸಿದ್ಧನಿದ್ದರೆ ತಂದೆಯು ಸಕಲ ರೀತಿಯಲ್ಲೂ ಅವನಿಗೆ ಉಪದೇಶ ನೀಡಿ ಮಾರ್ಗದರ್ಶನ ಮಾಡಲು ಮಗನಿಗಿಂತ 10 ಪಟ್ಟು ಹೆಚ್ಚು ಕಾತರನಾಗಿರುತ್ತಾನೆ. ನೋಡಿ, ಇದು ನಮ್ಮ ಜೀವನದಲ್ಲಿ ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಅಲ್ವಾ. ಮಗನಿಗೆ ತಂದೆಗೇನು ಅಂತಂದರೆ ಮಗನಿಗೆ ಏನಾದರೂ ಅವನಿಗೆ ಸಹಾಯ ಬೇಕಾ ಮಾಡೋದಕ್ಕೆ ಅವ್ನು ರೆಡಿ ಇರ್ತಾನೆ, ಉಪದೇಶ ಮಾಡೋದಕ್ಕೂ ಮಾರ್ಗದರ್ಶನ ಮಾಡೋದಕ್ಕೂ. ಯಾಕಂದರೆ ಅವ್ರಿಗಾಗಲೇ ಅನುಭವ ಆಗಿರುತ್ತಲ್ವಾ. ಆ ಅನುಭವದಿಂದ ಏನಾದರೂ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಕಾಯ್ತಿರ್ತಾನೆ. ಆದರೆ ಮಗ ಕೇಳುವಂಥ ಒಂದು ಪರಿಸ್ಥಿತಿಯಲ್ಲಿ ಇರಬೇಕಲ್ವಾ, ಅವನಿಗೂ ಇಷ್ಟ ಇರಬೇಕು. ಆ ಮಗ ಏನು ಮಾಡ್ತಾನೆ, ತನ್ನ ಒಂದು ಸ್ವಾತಂತ್ರ್ಯವನ್ನು ಯಾವ ರೀತಿ ಅದನ್ನು ಯೂಸ್ ಮಾಡ್ತಾನೆ ಅದ್ರ ಮೇಲೆ ಹೋಗುತ್ತೆ. ಹೌದು, ನನ್ನ ತಂದೆಗೆ ಅನುಭವ ಆಗಿದೆ, ಅವರಿಂದ ನಾನು ಮಾರ್ಗದರ್ಶನವನ್ನು ಪಡಿಬೇಕು ಅಂತ ಅವನೇನಾದರೂ ಇಚ್ಛೆ ಪಟ್ಟು ತಂದೆಯನ್ನು ಕೇಳಿದ್ರೆ ಅವನು ಮಗ ಕೇಳಲಿ ಅಂತಲೇ ಕಾಯ್ತಾ ಇರ್ತಾನೆ. ಯಾಕಂದರೆ ಅವರಿಗೆ
ತುಂಬಾನೇ ಇಷ್ಟ ಇರುತ್ತೆ, ಮಗ ಮುಂದುವರಿಬೇಕು, ಎತ್ತರವಾಗಿ ಬೆಳಿಬೇಕು, ಈ ಒಂದು ಜಗತ್ತಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅವನು ಅಂತನ್ಬಿಟ್ಟು. ಇಲ್ಲಿ ಬ್ರಹ್ಮ ಮತ್ತು ಮನುವಿನ ನಡುವಣ ತಂದೆ ಮಕ್ಕಳ ಬಾಂಧವ್ಯವು ಅದ್ಭುತವಾಗಿ ವ್ಯಕ್ತಗೊಂಡಿದೆ. ತಂದೆ ಮಕ್ಕಳಿಬ್ಬರು ಅತ್ಯಂತ ಅರ್ಹತೆಯುಳ್ಳವರು. ಸಕಲ ಮನುಕುಲವೂ ಅವರ ಉದಾಹರಣೆಯನ್ನು ಅನುಸರಿಸಬೇಕು. ನೋಡಿ, ಇಲ್ಲಿ ಬ್ರಹ್ಮ ಮತ್ತೆ ಮನು, ತಂದೆ ಮತ್ತೆ ಮಗ, ಇವರಿಬ್ಬರ ಬಾಂಧವ್ಯ ಕೂಡ ತುಂಬ ಚೆನ್ನಾಗಿದೆ. ತಂದೆ ಮಕ್ಕಳಿಬ್ಬರು ಕೂಡ ತುಂಬಾನೇ ಅರ್ಹತೆ ಇರುವಂಥವ್ರು. ಸೊ ಅದಕ್ಕೋಸ್ಕರನೇ ಮನುಕುಲ ಅಂದರೆ ನಾವು ಮನುಷ್ಯರೆಲ್ಲ ಮನುಕುಲ ಅಂತ ಹೇಳ್ತಾರಲ್ಲ, ಆ ಮನುವಿನಿಂದ ಬಂದವರು ಅಂತ ಅರ್ಥ. ಈ ಮನುಕುಲ ಅವರ ಉದಾಹರಣೆಯನ್ನು ನೋಡಿ ನಾವು ಅನುಸರಣೆ ಮಾಡ್ಕೊಂಡು ಹೋಗಬೇಕು. ಮಗನಾದ ಮನುವು ತಂದೆ ಬ್ರಹ್ಮನನ್ನು ಉಪದೇಶ ನೀಡುವಂತೆ ಬೇಷರತ್ತಾಗಿ ಕೇಳಿದನು. ವೇದ ಜ್ಞಾನಮಯನಾದ ತಂದೆ ಬ್ರಹ್ಮನು ಸಂತೋಷದಿಂದ ಅವನಿಗೆ ಉಪದೇಶ ನೀಡಿದನು. ಹೇಗೆ ಇಲ್ಲಿ ತಂದೆ ಮಗ ಅನುಸರಣೆ ಮಾಡ್ತಾ ಇದ್ದಾರೋ ಅದನ್ನ ನೋಡಿ ನಾವು ಕಲಿಬೇಕು ಅಂತ ಹೇಳ್ತಾ ಇರೋದು. ಮಗ ಆಗಿರುವಂತ ಮನು ತಂದೆಯಿಂದ ಉಪದೇಶ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಅದೇ ರೀತಿ ತಂದೆನೂ ಕೂಡ ಮಗನಿಗೆ ಎಲ್ಲ ವೇದ ಜ್ಞಾನಗಳನ್ನೇ ತಿಳ್ಕೊಂಡಿರುವಂತಹ ಬ್ರಹ್ಮ ಅವನು ಸಂತೋಷದಿಂದ ಮಗನಿಗೆ ಉಪದೇಶವನ್ನ ಕೊಡ್ತಾ ಇದ್ದಾನೆ. ಮನುಕುಲದ ತಂದೆಯ ಉದಾಹರಣೆಯನ್ನು ಸಕಲ ಮಾನವರು ಕಟ್ಟುನಿಟ್ಟಾಗಿ ಅನುಸರಿಸಬೇಕು. ಅದರಿಂದ ತಂದೆ ಮಕ್ಕಳ ಬಾಂಧವ್ಯ ವರ್ಧಿಸುವುದು. ಸೊ ನಾವು ಮನುವಿನಿಂದ ಬಂದಂಥವ್ರಲ್ವಾ, ಮನುಕುಲದಲ್ಲಿ ಇರುವಂಥವ್ರು. ಅದಕ್ಕೋಸ್ಕರ ನಮ್ಮ ತಂದೆ ಪಿತಾ ಯಾರು, ಮನು, ಅವನು ಹೇಗೆ ತನ್ನ ತಂದೆಯ ಮಾತನ್ನು ನಡೆಸ್ಕೊಡ್ತಾನೆ ಮತ್ತೆ ಕೇಳ್ತಾನೋ ಅದೇ ರೀತಿ ನಾವು ಕೂಡ ಅನುಸರಣೆ ಮಾಡಬೇಕು. ಇದರಿಂದ ಏನಾಗುತ್ತೆ, ತಂದೆ ಮಕ್ಕಳ ಒಂದು ಬಾಂಧವ್ಯ ಇರುತ್ತಲ್ಲ, ಅದಿನ್ನೂ ಹೆಚ್ಚಾಗಿ ಚೆನ್ನಾಗಿ ಬೆಳೆಯುತ್ತೆ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಅಲ್ವಾ ಕೇಳೋದಕ್ಕೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ತುಂಬಾನೇ ಚೆನ್ನಾಗಿರುವಂಥ ವಿಚಾರಗಳು, ವ್ಯಕ್ತಿಗಳ ಬಗ್ಗೆ, ಭಕ್ತರ ಬಗ್ಗೆ, ಭಗವಂತನ ಲೀಲೆಗಳು, ಇದೆಲ್ಲ ಇರುತ್ತೆ ಭಾಗವತದಲ್ಲಿ. ತುಂಬ ನಾವು ಕಲಿಯೋದು ಕೂಡ ಇರುತ್ತೆ ಇದರಿಂದ. ಆಯ್ತಾ, ನಾವು ಭಕ್ತಿಯಿಂದ, ಶ್ರದ್ಧೆಯಿಂದ, ವಿಶ್ವಾಸವನ್ನ ಇಟ್ಟು ಭಾಗವತವನ್ನ ಕೇಳೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.